ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಆಟೋದಲ್ಲಿ ಹೋಗ್ಬೇಕಾದ್ರೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಮನೇಲಿ ಎಲ್ಲ ಕೆಲಸ ಮುಗಿಸಿ ಲೇಟ್ ಆಗೋಯ್ತು. ಮನೇಲಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಬುಜ್ಜಿ ಬೇಬಿದು ಆ್ಯನ್ಯುವಲ್ ಡೇ ಇದೆ, ಸ್ಕೂಲ್ದು ಆ್ಯನ್ಯುವಲ್ ಡೇ ಇರೋದ್ರಿಂದ ಶೈಲು ಸುನೀಲ್ ಇಬ್ಬರು ಸ್ವಲ್ಪ ಲೇಟಾಗಿ ಬನ್ನಿ ಅಂದೆ. ಹಾಗಾಗಿ ಯಾಕೆಂದರೆ ಶೈಲು ಅಲ್ಲಿ ಬಂದು ಕೂತ್ಕೊಳ್ಳೋಕ್ಕಾಗಲ್ಲ, ಎಷ್ಟೊತ್ತಾಗುತ್ತೆ ಏನು ಅನ್ನೋದು ಗೊತ್ತಿರಲ್ಲಲ್ವಾ. ಹಾಗಾಗಿ ಸ್ವಲ್ಪ ನಿಧಾನದಲ್ಲೇ ಬನ್ನಿ, ನಾನು ಹೋಗಿರ್ತೀನಿ ಅಂದ್ಬಿಟ್ಟು ಮನೇಲಿ ಎಲ್ಲ ಕೆಲಸ ಮುಗಿಸ್ಬೇಕಿತ್ತು. ಬೆಳಗ್ಗೆ ತಿಂಡಿ, ಬಟ್ಟೆ ವಾಶ್ ಮಾಡಿ, ಮನೆ ಒರೆಸಿ, ಮಧ್ಯಾಹ್ನ ಸಾಂಬಾರು ಕೂಡ ರೆಡಿ ಮಾಡಿ ಬೇಗ ಸ್ನಾನ ಮಾಡಿಕೊಂಡು ನಾನು ಕರೆಕ್ಟಾಗಿ ರೆಡಿನೇ ಆಗಲಿಲ್ಲ. ಸಿಂಪಲಾಗಿ ಒಂಚೂರು ಸ್ನೋ ಹಾಕ್ಕೊಂಡು ಹಣೆಗೊಂದು ಬೊಟ್ಟು ಇಟ್ಕೊಂಡು ಸ್ಯಾರಿ ಹಾಕ್ಕೊಂಡು ಆಗಲೇ ಓಡಿದೆ. ಯಾಕೆಂದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಇನ್ನೂ ಟೈಮ್ ಇದೆ ಅಪ್ಪ, ಜನಗಳು ಅವಾಗ ತಾನೇ ಬರ್ತಾ ಇದ್ದಾರೆ. ಸ್ವಲ್ಪ ಜನ ವೆಲ್ಕಮ್ ಮಾಡ್ಕೊಂಡಿದ್ರು. ಓಕೆ, ಶೈಲಿನ 1 ಅವರ್ ಬಿಟ್ಟು ಬಂದರು ಆಗುತ್ತೆ ಅಂದ್ಕೊಂಡೆ. ಆದರೂ ಆಮೇಲೆ ಶೈಲಿನ ಬನ್ನಿ ಅಂದರೆ ಅವರು ಸ್ವಲ್ಪ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು, ಸ್ವಲ್ಪ ಅವ್ರಿಗೂ ಟೈಮ್ ಸ್ಪೆಂಡ್ ಆಗುತ್ತಲ್ಲ ಬನ್ನಿ ಅಂದೆ. ಯಾಕೆಂದರೆ ಸುನೀಲ್ ಕೂಡ ಕ್ಯಾಂಟೀನ್ಗೆ ಹೋಗ್ಬೇಕಿತ್ತು. ಅವ್ರು ಇರೋದು ಇನ್ನೊಂದು 2 ದಿನ ಅಷ್ಟೇ. ಅದರಲ್ಲಿ ಅವ್ರು ಕ್ಯಾಂಟೀನ್ಗೆ ಕೂಡ ಹೋಗ್ಬೇಕಲ್ವಾ, ಬೇಗ ಮುಗಿಸ್ಕೊಳ್ಳಿ ಅಂತಂದ್ಬಿಟ್ಟು ನಾನು ಕರೆದೆ. ಅಲ್ಲಿಂದ ಬಂದಮೇಲೆ ಬುಜ್ಜಿ ಬೇಬಿ ಡ್ಯಾನ್ಸ್ ಮಾಡಿ ಮುಗಿಯೋವರೆಗೂ ಹೋಗಲ್ಲ ಅಂದ್ಬಿಟ್ಟು ಸುನೀಲ್ ಕೂಡ ಉಳ್ಕೊಂಡ್ರು. ಪಾಪ ಅವ್ರ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ಕ್ಯಾಂಟೀನೆಲ್ಲ ಹೋಗಬೇಕು ಅಂತ ಹೇಳ್ಬಿಟ್ಟು. ಆದರೂ ಕೂಡ ಸುನೀಲು ನೋಡ್ಕೊಂಡೇ ಹೋಗೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದಾರೆ. ಯಾವುದಾದ್ರೇನು ಭಾವನೆ ಒಂದೇ ಅಲ್ವಾ. ಈ ಭಾವನೆ ಅನುಭವಿಸ್ತಿರೋ ಎಲ್ಲಾ ತಾಯಂದಿರಿಗೆ ನಮ್ಮ FI2 ತರಗತಿ ಮಕ್ಕಳ ಕಡೆಯಿಂದ ನೃತ್ಯ ರೂಪಕ ಕಿರುಕಾಣಿಕೆ ನೋಡ್ಕೊಂಡು ಬರೋಣ. ಜೋರಾಗಿ ಸದ್ ಬರ್ಬೇಕು, ನೋಡ್ಕೊಂಡು ಬರೋಣ. ಇನ್ನು ಜೋರಾಗಿ ಚಪ್ಪಾಳೆ ಬರ್ಲಿ. Your motivation lights up our children's face, so do it wholeheartedly. Please come on parents. ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿರೋ ಮೊದಲು ಫ್ರೀ KGಯಿಂದ ಸ್ಟಾರ್ಟ್ ಮಾಡಿದ್ರು. ಬುಜ್ಜಿದೆಲ್ಲ LKG ಇದೆ ಅಲ್ವಾ, ಸ್ವಲ್ಪ ಲೇಟ್. ಅವ್ರ ತಂದೆ ತಾಯಿದಿರೆಲ್ಲ ಕೈ ಎತ್ತಿದ್ದಾರೆ, ನಾವಿಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು. ಬುಜ್ಜಿ ಬೇಬಿದು ನೀವು ಡ್ಯಾನ್ಸ್ ನೋಡಬೇಕು, ಒಂದು ಬಂದಾಗ ಹೇಳ್ತೀನಿ ನೋಡಿ. ಹಳದಿ ಕಲರು ಶರ್ಟು ಮತ್ತು ಬ್ಲ್ಯಾಕ್ ಕಲರ್ ಪ್ಯಾಂಟು ನಾನು ಹಾಕ್ಕೊಂಡಿರೋದು. ಈ ಕಡೆಯಿಂದ ಎರಡನೇವನು ಎಷ್ಟು ಚೆಂದ ಮಾಡ್ದ ಅಂದರೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಬುಜ್ಜಿ ಬೇಬಿ ಡ್ಯಾನ್ಸು. ಅದನ್ನು ನೋಡಿಬಿಟ್ಟು ಅನ್ನಿಸ್ತು ನನಗೆ, ಯಾಕೋ ಡ್ಯಾನ್ಸ್ ಕ್ಲಾಸ್ ಸೇರಿಸಿದ್ರೆ ಒಳ್ಳೇದು ಇವನ್ನ ಅಂತ ಹೇಳ್ಬಿಟ್ಟು. ಚಿಕ್ಕ ಮಕ್ಕಳದ್ದು 2-3 ಬ್ಯಾಚ್ ನಡೀತು, ಮತ್ತು ಬುಜ್ಜಿ ಬೇಬಿ ಕ್ಲಾಸ್ ಮಕ್ಕಳದು ಅವ್ರದ್ದು ಕೂಡ ಸ್ವಲ್ಪ ಡ್ಯಾನ್ಸ್ ನಡೀತು. ಅಷ್ಟರಲ್ಲಿ ಪೇರೆಂಟ್ಸ್ ಕೂಡ ಅಜ್ಜಂದಿರು ಎಲ್ಲ ಬಂದಿರಲ್ಲ. ಅವ್ರದ್ದು ಸ್ವಲ್ಪ ಒಂದಿಷ್ಟು ರ್ಯಾಂಪ್ ವಾಕ್ ಅದು ಇದು ಅಂತ ಇತ್ತು. ಅದಂತೂ ನಿಜವಾಗ್ಲೂ ಸಖತ್ತಾಗಿತ್ತು. ಈ ಜೋಡಿ ಬರ್ತಾ ಇದೆಯಲ್ಲ, ತುಂಬಾ ವಯಸ್ಸಾಗಿದೆ. ಅಜ್ಜಿ ತಾತ ಕೂಡು ಕುಟುಂಬ ಅಂತ ಹೇಳ್ಬಿಟ್ಟು ಬೇರು ಬಳ್ಳಿ ಅಂದರೆ ಬೇರು ಅಂದರೆ ವಯಸ್ಸಾದವರು, ಬಳ್ಳಿ ಅಂದರೆ ಮಕ್ಕಳು ನೋಡಿ. ಆದರೂ ವಾಕ್ ಮಾಡ್ಕೊಂಡು ಬರ್ತಾಯಿದ್ದಾರೆ, ಖುಷಿ ಆಯಿತು ನೋಡಿಬಿಟ್ಟು. ಮಕ್ಕಳು ಮೊಮ್ಮಕ್ಕಳ ಜೊತೆ ಬೆರೀಬೇಕು ಅನ್ನೋದು ಇದಕ್ಕೇ. ಸ್ಕೂಲ್ಗಳಲ್ಲೆಲ್ಲ ಇವಾಗ ಪೇರೆಂಟ್ಸ್ ಜೊತೆ ಅಜ್ಜ ಅಜ್ಜಿ ಯಾರಿದ್ದಾರೆ ಅದೆಲ್ಲ ಅವರೆಲ್ಲರೂ ಕೈಲೂ ಡ್ಯಾನ್ಸ್ ಆಗ್ಬೋದು, ರ್ಯಾಂಪ್ ವಾಕ್, ಅವ್ರು ಏನು ಮಾಡ್ತೀವಿ ಅಂತಾರೆ ಅದೆಲ್ಲ ಇರುತ್ತೆ. ಯಾಕೆಂದರೆ ಅಜ್ಜಿ ತಾತನ ಜೊತೆ ಮಕ್ಕಳುಗಳು ಬೆಳಿಲೇಬೇಕು, ಆವಾಗಲೇ ಆ ಸಂಬಂಧಕ್ಕೆ ಒಂದು ಬೆಲೆ ಅನ್ನೋದಿರೋದು. ನೋಡಿ ಎಷ್ಟು ಏಜ್ ಆಗಿದೆ ಅಲ್ವ ಇವ್ರುಗಳಿಗೆ.
ಒಂದೊಂದು ಜೋಡಿಗಳು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ನಾವೇ ಹೋಗಿರಲಿಲ್ಲ ಹೇಳ್ಕೋಬೇಕು ಅಂತಂದರೆ. ಅದು ಏನಕ್ಕೆ ಹೋಗಲಿಲ್ಲ ಅಂದರೆ ಸ್ವಲ್ಪ ನಂದು ಹೆಲ್ತ್ ಕೂಡ ಸರಿ ಇರಲಿಲ್ಲ ಆ ಟೈಮಲ್ಲಿ. ಮತ್ತು ನಾವು ಎಲ್ಲ ತಿರುಪತಿಗೆಲ್ಲ ಹೋಗಬೇಕು ಅಂದ್ಕೊಂಡಿದ್ವಲ್ಲ, ಆ ಟೈಮಲ್ಲಿ ನಾವು ಹೆಸರು ಕೊಟ್ಟಿರಲಿಲ್ಲ. ಕ್ಯಾನ್ಸಲ್ ಮಾಡ್ಕೊಳ್ತೀವಿ ಅನ್ನೋದು ಗೊತ್ತಿರಲಿಲ್ಲ. ಮತ್ತು ತಿರುಪತಿಗೆಲ್ಲ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಾವು ಚೇಂಜ್ ಮಾಡ್ಕೊಂಡಿದ್ದು. ಹಾಗಾಗಿ ನಾವುಗಳೇ ಹೋಗಿಲ್ಲ ಅಲ್ಲಿ. ತುಂಬ ಜನ ಕೇಳ್ಬೋದು ತಿರುಪತಿಗೆ ಹೋಗ್ತೀವಿ ಅಂತ ಹೇಳ್ತಿರಲ್ಲ, ಏನಕ್ಕೆ ಹೋಗಿಲ್ಲ ಅಂತ. ತಿರುಪತಿಗೆ ಹೋಗ್ಬೇಕಿತ್ತು. ಮತ್ತು ಸುನಿಲ್ ಕೂಡ ಇವಾಗ ಡ್ಯೂಟಿಗೂ ಜಾಯ್ನ್ ಆಗಬೇಕಲ್ಲ, ಹಾಗಾಗಿ ಸ್ವಲ್ಪ ಕ್ಯಾನ್ಸಲ್ ಆಯಿತು. ಅದ್ರ ಬಗ್ಗೆ ನಾನು ಖಂಡಿತವಾಗ್ಲೂ ತಿಳಿಸ್ತೀನಿ. ಸುನಿಲ್ಗೆ ಇನ್ನೂ 20 ದಿನ ರಜೆ ಇತ್ತು, ದಿಢೀರಂತ ಹೋಗ್ತಾಯಿದ್ದಾರೆ, ಏನಕ್ಕೆ ಏನು ಅಂತ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಜೋಡಿ ಅಂತೂ ವಾವ್, ನೋಡೋಕ್ಕೆ ಎಷ್ಟು ಮುದ್ದಾಗಿದೆ ಅಲ್ವಾ. ಅದು ಮಗ, ಇವ್ರಿಗೆ ಓದ್ತಾ ಇರೋದು ಮೊಮ್ಮಗ. ಇವರಂತೂ ನೋಡ್ಲಿಕ್ಕೆ ಇವಾಗ ತಾನೇ ಮದುವೆ ಆಗಿ ಬಂದಿರ್ಬೋದು ಅಂತ ಅನಿಸ್ತಾ ಇದ್ರು. ಕಡೆಗೆ ಸೂಪರ್. ಪ್ರೇಮದ ಕಾಣಿಕೆ ಯೋಚನೆ ಮಾಡ್ತಾ ಇದ್ದಾರೆ. ಇವರು ಎಂಗೇಜ್ಮೆಂಟ್ ಇಂಟ್ರೊಡ್ಯೂಸ್. ಬಂದಿದ್ರು, ಆಮೇಲೆ ಹೊರಗೆ ಹೋಗಿದ್ರ. ನಿಮ್ಗೆ ಅತ್ತೆ ಮನೆಯಿಂದ ಉಡುಗೊರೆ ಅಂತ ಏನೇನ್ ಕೊಟ್ರು? ವಾಚು, ಉಂಗುರ, ಬಟ್ಟೆ ಇಸ್ಕೊಂಡಿದ್ದೀರಾ? ಎಲ್ಲ ಚೆನ್ನಾಗಿ ಉಪಚಾರ. ಆಮೇಲೆ ಅಮ್ಮ, ನೀವು ನಿಮ್ ಗಂಡಗೋಸ್ಕರ ಮಾಡಿದ ಮೊದಲ ಅಡಿಗೆ ಉಪ್ಪಿಟ್ಟು ಕೇಸರಿಬಾತ್. ನಿಜನಾ ಸರ್? ನೆನಪಿದ್ಯಾ ಸರ್? ನೀವು ಯಾವ್ದಿದ್ದೀರಾ? ಯಾವತ್ತೂ ಸುಳ್ಳು ಹೇಳಿಲ್ವಾ ನೀವು? ನೀವ್ ಹೇಳಿ ಜನ. ಇವ್ರು ಯಾವತ್ತೂ ಸುಳ್ಳು ಹೇಳಿಲ್ಲ. ಬರ್ಲಿ ಚಪ್ಪಾಳೆ. ಇದೇ ಸುಳ್ಳು. ಯಾವ ಹೀರೋಯಿನ್ಗೆ ಕಲ್ಪಿಸ್ಕೊತೀರಾ? ಯಾರಿಗೆ ಕಂಪೇರ್ ಮಾಡ್ಕೊಳಕ್ ಇಷ್ಟಪಡ್ತೀರಾ? ಹೀರೋಯಿನ್ ಅಂದ್ರೆ ಫಿಲ್ಮ್ ಹೀರೋಯಿನೇ ಆಗ್ಬೇಕು ಅಂತ ಏನಿಲ್ಲ. ರಾಮಾಯಣ, ಮಹಾಭಾರತ, ಪುಣ್ಯಕಥೆಗಳು ಯಾವುದಾದ್ರೂ ಆಗಿರ್ಬೋದು. ಸೀತಾ ಮಾತೆಗೆ ಇರ್ಲಿಲ್ವಂತೆ.
ನೀವು ಮದ್ವೆಗೆ ಮುಂಚೆ ಜಗಳ ಆಡಿದ್ರ, ಮದ್ವೆ ಆದ್ಮೇಲೆ ಜಗಳ ಆಡಿದ್ರ? ಜಗಳ ಅಂತ ಆಡೇ ಇಲ್ಲ. ಇಲ್ಲ, ನಿಜವಾಗ್ಲೂ ಹೇಳ್ತೀನಿ, ಜಗಳ ಅಂತ ಆಡಿಲ್ಲ. ನನಗೆ ನೀವು ತಿಳ್ಕೊಂಡ್ಬಿಟ್ರಿ. ಜಗಳ ಅಂತ ಆಡಿಲ್ಲ, ಆದ್ರೆ ಮಾತುಕತೆ ಅಂತ ಬೇಕಾದಷ್ಟು ಆಡಿಲ್ಲ. ಇವರು ಕಥನ ಮುಂಚೆನೆ ವಿರಾಮ ಘೋಷಣೆ ಮಾಡ್ಬಿಟ್ಟಿದ್ದಾರೆ. ವಿರಾಮ, ಕಥನ ವಿರಾಮ. ಹೀರೋನ ನೋಡಕ್ ಇಷ್ಟಪಡ್ತೀರಾ? ಹಾಗೆ ಹೇಳ್ದಂಗೆ ಯಾರೋ ಹೀರೋ ಫಿಲಿಮ್ ಅಂತಾನೆ ಬರ್ಬೇಕಂತಿಲ್ಲ, ಯಾರಾದ್ರೂ ಆಗಿರ್ಬೋದು. ನಿಮ್ಮ ಕಲ್ಪನೆಯಲ್ಲಿ ಯಾರು ಬರ್ತಾರೆ? ವಿಷ್ಣುವರ್ಧನ್ ಬರ್ತಾರೆ. What is one most thing you appreciate? You keep on appreciating her. What is that? Only Tamil movie. Okay, you watch Tamil movies. M.T. Ramachandran. Ramachandran movies. Super. ಆದ್ರೆ ಆ ವಿಷಯದಲ್ಲಿ ತಿದ್ಕೊಂಡೇ ಇರಲ್ಲ. ಅದರದ್ದು ಯಾವ್ದಾದ್ರು ಇದೆಯಾ? ಒಂದು ಇಲ್ಲ. ಹೌದಾ? ನೀವೇನು ಇದನ್ನ ಸರಿ ಮಾಡ್ಕೊಂತ ಹೇಳೇ ಇಲ್ವಾ ಯಾವಾಗ್ಲೂ? ಬೇಕಾಗಿಲ್ಲ. ಹೌದಾ? ನಮ್ಮನೆಯವ್ರು ಯಾವಾಗ್ಲೂ ಹೇಳ್ತಿರ್ತಾರೆ ನನಗೆ, ನೀಟಾಗಿ ತಲೆ ಬಚ್ಕೋ, ಜಡೆ ಹಾಕೋ ಅಂತ. ನಾನು ಖಂಡಿತ ಮಾಡೋದೇ ಇಲ್ಲ. ನೋಡಿ, ಇವತ್ತು ಜಡೆ ಹಿಡ್ಕೊಂಡಿಲ್ಲ. ಅದು ಇವರೇನು ಹೇಳೋದೇ ಇಲ್ವಂತೆ. ಗ್ರೇಟ್ ಗ್ರೇಟ್ ರೀ, ನೋಡಿ ಕಲ್ ಆದ್ರೆ ಇವನನ್ನ ನೋಡಿದ್ದು 82ರಲ್ಲಿ, 7 ವರ್ಷಗಳ ಪ್ರೇಮದ ನಂತರ ಆ 7 ವರ್ಷಗಳಲ್ಲಿ ನಾನು ಪ್ರತಿ ಸಲ ಇವಳನ್ನ ನೋಡಕ್ ಬಂದಾಗಲೂ ಒಂದೊಂದು ಗೀತೆಯನ್ನ ಬರಿತಾ ಇದ್ದೆ. ಒಟ್ಟು 100 ಗೀತೆ ಆದ ತಕ್ಷಣ ನಮ್ಮ ಮದುವೆ ಆಯ್ತು. ನೋಡಿದ್ರಲ್ಲ, ಅವರು 7 ವರ್ಷ ಲವ್ ಮಾಡಿ ಮದುವೆ ಆಗಿರೋಂಥ ಒಂದು ಜೋಡಿ. ಅದು 100 ಲೆಟರ್ ಬರ್ತಿದ್ರಂತೆ. ಅದೆಲ್ಲ ಹೇಳ್ತಾಯಿದ್ರು. ಆದರೂ ಅವ್ರ ಹೆಂಡ್ತಿನ ಸೀತಾ ಮತ್ತೆ ಹೋಲಿಸಿದ್ರು. ಅಂದರೆ ಇವಾಗ ಲವ್ ಮಾಡ್ತೀವಿ ಅಂತೇಳಿ 3 ದಿನಕ್ಕೆ ಕಿತ್ಕೊಂಡು ಹೋಗೋದ್ರ ಮಧ್ಯೆ ಇವರು 7 ವರ್ಷ ಲವ್ ಮಾಡಿ ಮದುವೆಯಾಗಿ ಮಕ್ಕಳು ಮೊಮ್ಮಕ್ಕಳು ಬಂದರೂ ಕೂಡ ಇವಾಗ ತಾನೇ ಮದುವೆಯಾಗಿ ಬಂದಿರೋರ ಥರ ಲವ್ ಮಾಡ್ತಾರೆ, ಮಾತಾಡ್ತಾರೆ. ನೋಡೋಕ್ಕೂ ಕೂಡ ಮುದ್ದಾಗಿತ್ತು ಜೋಡಿ. ತುಂಬಾ ಖುಷಿಯಾಯಿತು. ಹಾಗೆಯೇ ನೋಡಿ, ಬುಜ್ಜಿ ಬೇಬಿ ಅವರೆಲ್ಲ ಬಂದರು. ಈಗ ನೋಡ್ತಾ ಇರಬೇಕಾದ್ರೆ ಈ ಸೈಡಿಂದ 2ನೇವನು ಬುಜ್ಜಿ ಬೇಬಿ ಆಲ್ರೆಡಿ ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ. ನೋಡಿ ಎಷ್ಟು ಮುದ್ದಾಗಿ ಮಾಡ್ತಾಯಿದ್ದಾನಲ್ವಾ. ನಾವು ಫೋನಲ್ಲಿ ನೋಡ್ಬೇಕಾದ್ರೆ ಲೆಫ್ಟ್ ಸೈಡ್ ಇರೋವಂಥದ್ದೇ ಬುಜ್ಜಿ ಬೇಬಿ. 2ನೇದರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾನೆ. ಹಾಗೆಯೇ ಅವ್ರ ತಾಯಂದಿರ ಫೋಟೋ ಕೂಡ ಬರ್ತಾಯಿದೆ. ಅದಕ್ಕೂ ನೋಡಿ ಖುಷಿಯಾಯಿತು.
ಇವಾಗ ಡ್ಯಾನ್ಸ್ ಎಲ್ಲ ಮುಗೀತು. ಮತ್ತು ಇವಾಗ ಸುನಿಲ್ಲು ಬುಜ್ಜಿ ಬೇಬಿನ ಒಂದ್ಸರಿ ಮಾತಾಡ್ಬಿಟ್ಟು ಹೋಗ್ತೀನಿ, ನೀವು ಕರ್ಕೊಂಡು ಹೋಗಿ ಆಟೋದಲ್ಲಿ, ನಾನು ಕ್ಯಾಂಟೀನ್ ಹೋಗಬೇಕು ಅಂತ ಹೇಳ್ಬಿಟ್ಟು ಸುನಿಲ್ಲು ಹೋಗ್ತಾ ಇದ್ದಾರೆ. ಅಲ್ಲಿ ಇನ್ನೂ ಲೇಟ್ ಆಗುತ್ತೆ, ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ಕೊಡಬೇಕು ಅಂದರು. ಸರಿ ಅಂತ ಹೇಳ್ಬಿಟ್ಟು ಸುನಿಲ್ನ ಹೋಗಿ ನೀವು ಆಯಿತು ಅಂತೇಳಿ ಇಲ್ಲಿ ಊಟ ಮಾಡಿ ಅಂದ್ವಿ. ಇಲ್ಲ ಊಟ ಮೇಲೆ ಬೇಡ, ನನಗೆ ಲೇಟ್ ಆಗುತ್ತೆ, ಫ್ರೆಂಡ್ಸ್ ಕಾಯ್ತಾ ಇದ್ದಾರೆ, ಕ್ಯಾಂಟೀನ್ಗೆ ಹೋಗಬೇಕು ಅಂದ್ಬಿಟ್ಟು ಹೋದರು. ಸರಿ ಅಂತ ಹೇಳ್ಬಿಟ್ಟು ನಾನು ಶೈಲಿ ಇಲ್ಲಿ ಕೆಳಗಡೆ ಬಂದ್ವಿ. ಇಲ್ಲಿ ಬಂದು ಕೇಳಿದ್ರೆ ದುಡ್ಡು ಕೊಡಬೇಕು ಅಂತ ಹೇಳಿದರು, 100 ರೂಪಾಯಿ ಅಂತೆ. ಅಲ್ಲಿ ಏನಿರಲಿಲ್ಲ, ಆಗ ಅದೆಲ್ಲ ತೊಗೊಳ್ಳೇ ಇಲ್ಲ ಊಟ ಎಲ್ಲ. ಇಲ್ಲಿ ಬಂದು ಏನೋ ಅದೇನೋ ಪಾವ್ ಬಜ್ಜಿ ಮತ್ತು ರೋಲು, ಚಪಾತಿ ರೋಲ್ ಅದೆಲ್ಲ ಇತ್ತು. ಸಾಕು ಇದೇ ತೊಗೋ ಅಂತಂದೆ ನಾನು. ಊಟ ಎಲ್ಲ ಬೇಡಮ್ಮ, ಮನೆಗೆ ಆಲ್ರೆಡಿ ಮನೇಲಿ ಸಾಂಬಾರೆಲ್ಲ ಮಾಡಿಟ್ಟು ಬಂದಿದ್ದೀನಿ, ಹೋಗಿ ರೈಸ್ ಮಾಡ್ಕೊಳ್ಳೋಣ, ಸುನೀರಿಗೆ ಮಾಡಲೇಬೇಕಲ್ಲ ಅಂತ ಹೇಳಿದೆ. ನೋಡಿ ಇದಿಷ್ಟು ಊಟಕ್ಕೆ 100 ರೂಪಾಯಿ ಅಂತ ಅಲ್ಲಿ. ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ಊಟ ತೊಗೊಳ್ಳಿಲ್ಲ. ಅಲ್ಲೂ ಕೂಡ ನಮಗೆ ಇಲ್ಲೇ ಪಕ್ಕದಲ್ಲಿ ಪಾಳ್ಯ ಅಂತ ಇದೆ, ಅಲ್ಲೇ ಎಲ್ಲ ಮಕ್ಕಳು ಬರೋದು. ಅವರು ಕೂಡ ಅಲ್ಲಿ ಒಂದಿಷ್ಟು ಹೆಣ್ಮಕ್ಳು ಸಿಕ್ಕಿದ್ರು. ನೋಡಿ ತುಂಬ ಚೆನ್ನಾಗಿ ಮಾತಾಡಿದ್ರು, ಖುಷಿ ಕೂಡ ಆಯಿತು. ಪಾಪ ಒಂದು ಹುಡುಗಿ ಬಂದುಬಿಟ್ಟು ಕಾಲಿಗೆ ಬಿದ್ದುಬಿಡ್ತು, ಆಶೀರ್ವಾದ ಕೂಡ ತಗೊಂಡ್ಲು. ಅದೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ. ನಿಜವಲ್ಲ, ನಮಗೂ ಈ ಥರ ಫಾಲೋವರ್ಸ್ ಎಲ್ಲ ಇದ್ದಾರಲ್ಲ, ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತೀನಿ ಅಮ್ಮ ಅಂದ್ಕೊಂಡು ಖುಷಿ ಪಡ್ತಾಯಿದ್ರು. ನನಗೂ ಕೂಡ ಖುಷಿ ಆಯಿತು. ಎಲ್ಲ ಮಾತಾಡ್ತಿರಲ್ಲ, ತುಂಬ ಜನ ಫಾಲೋವರ್ಸ್ ಕೂಡ ಸಿಕ್ಕಿದ್ರು. ಓಕೆ ಬಾಯ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ.